ಹಾಸ್ಯ ನಟರಾದ ಸಾಧು ಕೋಕಿಲ ಹಾಗೂ ನಾಗಶೇಖರ್ ಕ್ರೀಡಾಂಗಣದಲ್ಲಿ ಕೆಲಕಾಲ ಸುವರ್ಣ ವಾರ್ತಾವಾಹಿನಿಯ ನಿರೂಪಕರಾಗಿ ಕಾಣಿಸ್ಕೊಂಡ್ರು. ಈ ಇಬ್ಬರು ಮಾತುಗಿಳಿದಿದ್ದಾರೆ ಅಂದ್ರೆ ಕೇಳಬೇಕಾ? ಖಂಡಿತವಾಗಿ ಅಲ್ಲಿ ಹಾಸ್ಯಕ್ಕೆ ಕೊರತೆನೇ ಇರೋದಿಲ್ಲ ಬಿಡಿ. ಇವರ ನಿರೂಪಣೆ ಹೇಗಿತ್ತು ಬನ್ನಿ ನೋಡೋಣ. ಹೌದು. ಇಲ್ಲ, ನಿಮ್ಮ ಟೀಮ್ನವರು ಈಗ ಫಸ್ಟ್ 2 ವಿಕೆಟ್ಸ್ ಅಥವಾ 1 ವಿಕೆಟ್? ಇದು 1 ವಿಕೆಟ್ ಹೋಗಿದೆ. ಎಷ್ಟು ವಿಕೆಟ್ ಇಟ್ಕೊಂಡು ಹೊಡಿಬಹುದು ಅಂತ ನಿಮ್ಮ ಭರವಸೆ? ಈಗ ಬ್ಯಾಟಿಂಗ್ ಆಡ್ತಾ ಇದೀವಿ, ಡೆಫಿನೆಟ್ ಆಗಿ ಅವ್ರ ಆಲ್ ಔಟ್ ಮಾಡ್ಬಿಡ್ತೀವಿ. ಯಾರನ್ನ MLS ಟೀಮ್ನ. ಈಗ ಆಡ್ತಾ ಇರೋದು ನೀವಲ್ವಾ ಬ್ಯಾಟಿಂಗ್? ಈಗ ನಾವು ಎಷ್ಟು ಸ್ಕೋರ್ ಮಾಡ್ತೀವಿ ಅಂತಾನಾ? ಈಸಿಯಾಗಿ 145 150 ಮಾಡ್ತೀವಿ. ಯಾಕಷ್ಟು ಕಡಿಮೆ? ಇದು 15 ಓವರ್ಸ್ಗೆಲ್ಲ ಜಾಸ್ತಿ ಅದು ಅಷ್ಟೇ. ನನ್ನೇನೋ ಸೇರ್ಸ್ಕೊಂಡಿದ್ರೆ ನೀನು ಸ್ವಲ್ಪ ಜಾಸ್ತಿ ಆಗ್ತಾ ಇರಲಿಲ್ಲ. 100% ಹೇಳಿದೆ ನಾನು ಶಿವ, ನನಗೆ ಇದು ಸ್ವಲ್ಪ ಇದು ಈಸಿ ಮ್ಯಾಚ್, ನೆಕ್ಸ್ಟ್ ಟಫ್ ಮ್ಯಾಚ್ ಇದೆ, ಅಲ್ಲಿ ಯೂಸ್ ಮಾಡೋಣ. ನನ್ನೇನಾದ್ರು ಈ ಮ್ಯಾಚ್ ಅಲ್ಲಿ ಯೂಸ್ ಮಾಡಿದ್ರೆ ಬಾಲ್ ಹಾಕ್ಬಿಟ್ಟು ನಾನೇ ಹೊಡೆದ ಇರ್ತೀನಿ. ಒಂದ್ ಸರಿ ಹಂಗಲ್ಲ, ನೀವು ಸುಲಭವಾಗಿ ಹೋಗಕ್ಕಾಗಲ್ಲ. ಯಾಕಂದ್ರೆ ಲೈವ್ ಅಲ್ಲಿ ನಿಮ್ಮನ್ನು ಹಿಡ್ಕೊಂಡ್ಬಿಟ್ಟಿದೀವಿ. ಹೌದು. ಈಗ ನೀವು ಮ್ಯಾಚ್ ಗೆದ್ರ ಸೋತ್ರ? ಗೆದ್ವಿ ಸೋತ್ವಿ, ನಮ್ಮರ್ ಮೇಲೆ ತಾನೆ ನಾವು ಸೋತಿದ್ದು. ಅದು ಹಂಗೆ ಪ್ರಶ್ನೆ ಬರಲ್ಲ. ಮತ್ತೆ ಈಗ ಯಾಕೆ ಸೋತ್ರಿ? ನಮ್ ಇಷ್ಟ ಅದು ಸೋಲ್ಬೇಕು ಅಂತಾನೆ ಆಡಿದ್ದ? ಇಲ್ಲ, ಗೆಲ್ಬೇಕು ಅಂತಾನೆ ಆಡಿದ್ದು. ಮತ್ತೆ ಯಾಕೆ ಸೋತ್ರಿ ಅಂತ ಅಷ್ಟೇ. ಇಲ್ಲ, ದರ್ಶನ್ ಅವರು ಸ್ಕೋರ್ ಹೊಡೆದು ಎಲ್ಲ ರನ್ ಓಡ್ದಿ ಮತ್ತೆ ಸೋತ್ರು ಕೂಡ ಗೆದ್ದಿರೋ ಟೀಮ್ ಜೊತೆ ಸೇರ್ಕೊಂಡು ಫುಲ್ ರೌಂಡ್ ಹೊಡಿತಾರೆ. ನಮ್ಮ ಟೀಮ್ ಯಾರು ಎಂಜಾಯ್ ಮಾಡಿದ್ರ? ಯಾರು ಎಂಜಾಯ್ ಮಾಡಿಲ್ಲ. ಸೊ ಎಲ್ಲ ಮ್ಯಾಚ್ ನ ಎಂಜಾಯ್ ಮಾಡೋಕ್ಕೋಸ್ಕರನೇ ಈ ಒಂದು ಮ್ಯಾಚ್. ಏನ್ ಸಣ ಸಡಿನಾ ಏನಿಲ್ವಲ್ಲ, ಎಂಜಾಯ್ ಮಾಡೋದಕ್ಕೆ ಎಂಜಾಯ್. ಹೆಣ್ಮಕ್ಳೆಲ್ಲ ಮಲ್ಕೊಂಬಿಟ್ಟವ್ರು, ಬಂದ್ರಪ್ಪ. ಸ್ವಲ್ಪ ಮುಂದಾಸು ಬಾಬಾ. ಸೂರಿ ಇಲ್ಲಿದ್ದಾರೆ. ಇವ್ರ ಮೂರು ಬರೀ ನಿರ್ದೇಶಕರನ್ನ ಫಸ್ಟ್ ಮಾಡ್ಬಿಡೋಣ. ಈಗ ಎಲ್ಲಿ ಸೂರಿ? ಸೂರಿ ಹುಡುಗಂಡ್ರ. ಈಗ ಎಷ್ಟೊತ್ತಿಗೆ ಬಂದ್ರಿ? ನಾನು 11:30 ಇಲ್ಲಿದ್ದೆ. 11:30 ಬಂದ್ರ? ಯಾವಾಗ ಬಂದ್ರಿ ಅಂತ ಹೇಳಿದ್ದು. ನೀವು ಇಲ್ಲಿಗೆ ಯಾವಾಗ ಬಂದ್ರಿ? ನಾನು ಹೇಳಿದ್ರು ನೀವು ಭೂಮಿ ಮೇಲೆ ಯಾವಾಗ ಬಂದ್ರಿ? ಆಯ್ತು. ಈ ಗ್ರೌಂಡ್ ಬಂದು 11:30 ಬಂದ್ರಿ. ಇವ್ರು ಫುಲ್ ಖುಷಿ. ನೀವು ಮ್ಯಾಚ್ ಆಡ್ತಾ ಇದ್ದೀರಾ? ನಾನು ಆಡ್ತಾ ಇಲ್ಲ. ಪ್ರೇಮ್ ಅವರು? ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಆಡೋದಿಲ್ಲ. ಯಾಕಂದ್ರೆ ಬಾಲ್ ಕಂಡ್ರೆ ಭಯ. ಆಮೇಲೆ ಏನ್ ಕಂಡ್ರೆ ಭಯ? ಬಾಲ್ ಕಂಡ್ರೆ ಭಯ. ಏನ್ ಕಂಡ್ರೆ ಭಯ? ಫೀಲ್ಡ್ ಸಿಕ್ತಿರೋದ್ರಿಂದ ಹೊಡೆದ್ರೆ ಜಾಸ್ತಿ ಹೋಗ್ಬಿಡ್ತದೆ ಬಾಲ್. ಅಂದ್ರೆ ಪ್ರೇಮ್ ಅವರು ಹೊಡೆದ್ರೆ ಬರೀ 6 ಹೋಗುತ್ತೆ ಅನ್ನೋಕ್ಕೋಸ್ಕರ ಅವರು ಗ್ರೌಂಡ್ ಸಿಕ್ಕುದು ಅಂತೇಳಿ ಆಡ್ತಾ ಇಲ್ಲ. ಇಲ್ಲಿ ಮಹೇಶ್ ಅಂತ ನಮ್ಮ ಡೈರೆಕ್ಟ್ರು ಅವರು ಈ ಮ್ಯಾಚ್ ಆಡೋಕ್ಕೋಸ್ಕರನೇ ಮೀಸೆ ತೆಗೊಂಡ್ ಬಂದಿದ್ದಾವೆ. ನೀವೇನ್ ಹೇಳ್ತೀರಿ? ನಾನು ಆಡೋಕ್ಕೋಸ್ಕರ ಮೀಸೆ ತೆಗಲೇ ರೆಗ್ಯುಲರ್ ಆಗಿ ನನ್ ಗೆಟಪ್ ಇದೆ. ರೆಗ್ಯುಲರ್ ಆಗಿ ಇವ್ರು ಮೀಸೆನೇ ಇಲ್ಲ ಅಲ್ಲ? ಮೀಸೆ ಬಿಟ್ಟಿಲ್ವಾ? ಯಾಕೆ ನೀವು ಮೀಸೆ ಬಿಡಲ್ಲ ಅಂತ? ಇಷ್ಟ ಇಲ್ಲ. ಹಿಂದಿ ಇಷ್ಟ ಇಲ್ಲಪ್ಪ. ಎಲ್ಲ ಒಂದು ಹುಬ್ಳಿ ಜನತೆನ ಇಲ್ಲಿ ಸೇರಿಸುವಂತ ಕಾರ್ಯಕ್ರಮನ ಮಾಡಿರೋರು ನಮ್ಮ ರಮೇಶ್ ರಾವ್ ಎಲ್ಲ. ಇವಾಗ ಎಷ್ಟು ಜನ ಇದ್ದಾರೆ, ಎಲ್ಲರಿಗೂ ಲೀಡರ್ ಆಗಿ ಅವರು ಈ ಕೆಲಸನ ಮಾಡ್ತಾ ಇದ್ದಾರೆ. ನಿಮ್ಗೆ ಎಷ್ಟು ಖುಷಿ ಇದೆ ಸರ್? ಖಂಡಿತ. ಪಂದ್ಯಗಳು ಗೆಲುವು ಸೋಲು ಇದ್ದೇ ಇರುತ್ತೆ. ಗೆಲುವು ಸೋಲಿನ ಬಗ್ಗೆ ತಲೆ ಕೆಡಿಸ್ಕೊಂಡೇ ಇಲ್ಲ. ಮೊದಲಿಂದ ನಮ್ಮ ಉದ್ದೇಶ ಇರೋದು ಇಡೀ ಚಿತ್ರರಂಗ ಒಟ್ಟಾಗಿರ್ಬೇಕು ಅಂತ. ಒಟ್ಟಾಗಿರೋದಕ್ಕೆ ನೀವೆಲ್ಲರೂ ಅಂದ್ರೆ ಕಲಾವಿದರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಚೇಂಬರ್ ಆಗಿರ್ಬೋದು, ಎಲ್ಲಾ ತಂತ್ರಗಳು ಸಪೋರ್ಟ್ ಮಾಡಿದ್ದೀರಾ. ಖಂಡಿತ ನನ್ನ ಕಡೆಯಿಂದ ಏನಪ್ಪ ಅಂದ್ರೆ ನಾವು ಪುಣ್ಯ ಮಾಡಿದ್ವಿ. ಅಟ್ಲೀಸ್ಟ್ ಈ ಕೆಲಸದಲ್ಲಿ ನಾವು ಒಬ್ರು ಭಾಗಿಯಾಗಿದ್ದೀವಿ ಅಂತ ಈ ಮೂಲಕ ಹುಬ್ಬಳ್ಳಿ ಜನತೆಗೆ ವಿಶೇಷವಾಗಿ ಮತ್ತೆ ನಮ್ಮ ಚಿತ್ರೋದ್ಯಮಕ್ಕೆ ಎಲ್ಲರೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ. ಹಲೋ, ಸ್ವಲ್ಪ ಹಂಗೆ ಗಮ. ಬೆಳಿಗ್ಗೆ ಎಷ್ಟು ನಾನು ಮ್ಯಾಚ್ ಆಡಿಲ್ಲ, ನನಗೆ ಹೇಳ್ತಾ ಇದ್ದೀರಾ? ಈಗ ಬೆಳಗಿಂದ ಎಷ್ಟು ಸಲ ಕೈ ತಟ್ಟಿದ್ರಿ? ಎಷ್ಟು ಸಲ ಡ್ಯಾನ್ಸ್ ಮಾಡಿದ್ರಿ? ಅಲ್ಲ, ಡ್ಯಾನ್ಸ್ ಮಾಡೋದ್ರ ಲೆಕ್ಕ ಏನು? ಎಲ್ರಿಗೂ ಖುಷಿ ಇದೆಯಾ ಮ್ಯಾಚ್ ಬಂದಿರೋದು? ಎಷ್ಟು ಖುಷಿ ಇದೆ? ಹೌದಾ? ನೆನ್ನೆನೂ ಬಂದಿದ್ರ ಮ್ಯಾಚ್ಗೆ? ಇವತ್ತು ಬಂದಿದ್ರ? ನಾಳೆ ಎಲ್ಲ ನಿಮ್ಮನ್ನೆಲ್ಲ ನಿಮ್ಮ ಸ್ನೇಹಿತರನ್ನೆಲ್ಲ ಕರ್ಕೊಂಬನ್ನಿ. ಅಲ್ಲ, ಇಷ್ಟು ಜನ ಕಲಾವಿದರು ಬರೋದು ತುಂಬಾ ಅಪರೂಪ ಅಲ್ವಾ? ಹೌದಾ? ನನ್ನ ಬ್ಯಾಟಿಂಗ ನಾನು ನಂದೇ ಬ್ಯಾಟು ನಾನು ಹೊಡ್ಕೊಂತ ಇರ್ತೀನಿ. ಇಲ್ಲ, ಸುವರ್ಣ ಟಿವಿಯ ವೀಕ್ಷಕರಿಗೆ ನಮಸ್ಕಾರ. ಈಗ ಈ ಗ್ರೌಂಡ್ ಅಲ್ಲಿ ನಾನೇ ಎಲ್ಲರನ್ನ ಇಂಟರ್ವ್ಯೂ ಮಾಡಿ ಜಾಲಿ ಮಾಡ್ತಾ ಇದ್ದೀವಿ. ನೋಡಿ, ಎಲ್ಲ ಜನ ಬನ್ನಿ ಬನ್ನಿ ಅಂತ ತೋರಿಸ್ತಾ ಇದ್ದಾರೆ. ಎಲ್ಲರೂ ಖುಷಿಯಾಗಿ ಹುಬ್ಳಿ ಜನ ಎಲ್ಲ ಖುಷಿಯಾಗಿ ಇಲ್ಲಿ ಬಂದು ಗ್ರೌಂಡಿಗೆ ಬಂದು ಮ್ಯಾಚ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಕಲಾವಿದರನ್ನ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ನೀವೇ ಎಂಜಾಯ್ ಮಾಡಿ.
ವೀಕ್ಷಕರೇ ಬನ್ನಿ, ಬಹಳಷ್ಟು ನಿರೀಕ್ಷೆಯ ನಮ್ಮ ಪ್ರತಿಷ್ಠಿತ ಡಾಕ್ಟರ್ ರಾಜ್ ಕಪ್ಗೆ ಬಹಳಷ್ಟು ಇಡೀ ಚಿತ್ರರಂಗದ ಎಲ್ಲ ಕಲಾವಿದರು, ಎಲ್ಲ ಸಂಗೀತ ನಿರ್ದೇಶಕರು, ನಾಯಕರು ಎಲ್ಲರೂ ಬಂದಿದ್ದಾರೆ. ಈಗ ಮಾಡೋದನ್ನ ಸಂಗೀತ ಸಾಮ್ರಾಟ್ ಹಂಸಲೇಖ ಬಂದಿದ್ದಾರೆ. ಹಾಗೆ ಹಂಸಲೇಖ ಜೊತೆ ಒಂದು ಸಣ್ಣ ಚಿಟ್ ಚಾಟ್ ಮಾಡೋಣ ಬನ್ನಿ ಪ್ರೇಕ್ಷಕರೇ. ದಯಮಾಡಿ ನಮ್ಮ ಪ್ರೇಮ ಅವರು ಎಲ್ಲೂ ಜಾಗ ಕೊಡಲ್ಲ, ಇಲ್ಲಾದ್ರೂ ನಮಗೆ ಜಾಗ ಕೊಡಬೇಕು ಅಂತ ನಾನು ಹೇಳ್ಬೋದಾ ಇದ್ದೀನಿ. ಆ ಪ್ರೇಮ್ ಸರ್, ಈಗ ಹಂಸಲೇಖ ಸರ್ ಬಂದಿದ್ದಾರೆ, ನಿಮ್ಗೆ ಎಷ್ಟು ಪ್ರೌಡ್ ಫೀಲ್ ಆಗ್ತಿದೆ? ತುಂಬಾ ಏನೋ ಅಂತ ಹೆಮ್ಮೆ, ಒಂದು ಸುನಾಮಿ ಬಂದಂಗಿದೆ ನಮ್ಗೆ ಕನ್ನಡ ಚಿತ್ರರಂಗದ ನಾದಬ್ರಹ್ಮ. ಏನಕ್ಕೆ ಅಂದ್ರೆ ನಾನು ಆಕ್ಚುಲಿ ಬರ್ಬೇಕಾದ್ರೆ ಬೆಂಗಳೂರಿಂದ ಇಲ್ಲಿ ಬರ್ಬೇಕಾದ್ರೆ ನಾನು ಹಳೆ ಸಾಂಗ್ ಸಾಂಗ್ ಇಷ್ಟಿಲ್ಲ ನಮ್ಮ ಹತ್ರ ಒಂದಷ್ಟು ಅದ್ರ ಒಂದು ಗಾಡಿಯಲ್ಲಿ ಮಿಸ್ ಆಗೋಯಿತು. ಬರ್ಬೇಕಾದ್ರೆ ಮನೇಲಿ ಸಾಯಿ ಸಿಂಗ್ ಹೇಳಿದೆ ನನಗೆ ಸಾಂಗ್ ಹೇಳ್ಬೇಕು ಸಾರದೆಲ್ಲ ಅಂತ, ಸಿಗ್ಲಿಲ್ಲ. ಕೊನೆಗೆ ತುಮಕೂರಲ್ಲಿ ನಿಲ್ಸ್ಬಿಟ್ಟು ಇಡ್ಲಿ ಅಂಗಡಿ ಪಕ್ಕದಲ್ಲಿ ಸೀಡಿನ 850 ರೂಪಾಯಿ ಕೊಟ್ಟು ಹಳೆ ಸಾಂಗ್ ಅಷ್ಟು ಸಾರದ ನಾದಬ್ರಹ್ಮ ಫುಲ್ ಎತ್ತಿದ್ವಿ. ನನ್ನ ಗಾಡಿ ಹೆಂಗೆ ಇಟ್ಟಿದೆ ಹೊಸದು ಅಂದ್ರೆ ಏನೋ ಸ್ಫೂರ್ತಿ ನಮ್ಗೆ. ಅಂದ್ರೆ ಈ ಸಾರ್ದು ಸಿಡಿ ಬಿಟ್ರೆ ಏನ್ ಮಿಸ್ ಮಾಡ್ಕೊಂಡಿದ್ದೀರಿ? ಅವ್ರ ಸಾಹಿತ್ಯ ತುಂಬಾ ಮಿಸ್ ಮಾಡ್ಕೊಂತ ಇದೀವಿ. ಅವ್ರನ್ನ ಈ 3 ದಿನ ಮಿಸ್ ಮಾಡ್ಕೊಂಡ್ರ? ಖಂಡಿತ 100%. ಅವ್ರಿದ್ರೆ ನಾನು ಮೊನ್ನೆ ಹೇಳಿದೆ ನಿಮ್ಗೆ, ಹಂಸಲೇಖ ಸರ್ ಇದ್ದಿದ್ರೆ ಎಷ್ಟು ನಗ್ಸಿರೋದು ಒಂದು ಸ್ಪಾಟಲ್ಲಿ ಇವಾಗ. ಅದೇ ಪ್ರೇಕ್ಷಕರ, ಈ ತರದ ಬಹಳಷ್ಟು ಇಲ್ಲಿ ಮಜಾ ನಡೀತಾ ಇದೆ. ನಮ್ಮ ನಾದಬ್ರಹ್ಮ ಹಂಸಲೇಖ ಸರ್ ಹತ್ರ ಮಾತಾಡ್ತೀರಾ? ಹಂಸಲೇಖ ಸರ್, ನೀವು ವೆಲ್ಕಮ್. ಏನಣ್ಣ, ನಿಮಗೆ ಸ್ವಾಗತ ಈ ಪಂದ್ಯ. ನನಗೆ ಸ್ವಾಗತ ಕೋರ್ದು ಇನ್ಯಾರು ಇಲ್ಲಿ ಬಹಳಷ್ಟು ಹುಡುಗಿರು ಕೂಡ ಇದ್ದಾರೆ, ಅವ್ರು ಕೂಡ ನಿಮ್ಗೆ ಸ್ವಾಗತ. ಹುಡುಗಿರು ಬರ್ತಾನೆ ಬಸ್ನಲ್ಲಿ ಟ್ರೈನಲ್ಲಿ ಎಲ್ಲ ಸ್ವಾಗತ ಕೋರಿದ್ದಾರೆ. ಆದರೆ ಹುಬ್ಬಳ್ಳಿ ಈ ವೃತ್ತಿಗಳಿದೆಯಲ್ಲ, ಈ ವೃತ್ತಿಗಳೆಲ್ಲ ನಮ್ಮ ದೇಹ ತುಂಬ ಸುತ್ಕೊಂಡ್ಬಿಟ್ಟಿದೆ, ತಲೆ ತುಂಬ ಸುತ್ಕೊಂಡ್ಬಿಟ್ಟಿದೆ. ಕನ್ನಡ ನಮ್ಮನ್ನು ಕಾಪಾಡ್ತಾ ಈ ಶ್ರೀರಕ್ಷೆ ಥರ ಇದೆ. ಏನು ಮಜಾ ಅಂದರೆ ನಮ್ಮ ಚಂದನವನ ಒಗ್ಗಟ್ಟಿನ ಗೋಂದ್ ಹಾಕೊಂಡು ಹಿಂಗೆ ಅಂಟ್ಕೊಂಡಿದೆಯಲ್ಲ, ಇಲ್ಲಿ ನೋಡೋಕೆ ಖುಷಿಯಾಗಿದೆ. ಕಿತ್ತಾಗ್ತಾ ಇರೋ ಬರ್ಗರ್ ಥರ ಇದೆ ಇದು. ಅಣ್ಣ ಈಗ ತಾನೇ ಒಂದು ಔಟ್ ಆಯ್ತಣ್ಣ, ಬಹಳ ಖುಷಿ ಆಗೋಯ್ತು. ಒಟ್ಟಿನಲ್ಲಿ ನನಗೆ ಇವತ್ತಿನ ದಿವಸ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀವು ಒಟ್ಟಾಗಿರು ಅನ್ನೋದನ್ನ ಹೇಳ್ತಾ ಇದೆ. ಬಹಳ ಸಂತೋಷ ಆಗ್ತಾ ಇದೆ. ಬಹುಶಃ ನಾವು ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡ ರಾಜ್ಯೋತ್ಸವವನ್ನ ಎಲ್ಲ ಚಿತ್ರರಂಗರು ಎಲ್ಲರೂ ಒಟ್ಟುಗೂಡಿ ಆಚರಣೆ ಮಾಡ್ತಿರೋದು ಈ ರೀತಿ. ಅದಕ್ಕೋಸ್ಕರ ನಾವು ಬಹಳ ಖುಷಿ ಅನ್ನಿಸ್ತಾ ಇದೆ. ಕನ್ನಡ ಚಲನಚಿತ್ರರಂಗದ ಖ್ಯಾತ ನಟ ನಮ್ಮ ರಂಗಣ್ಣ ರಘು ಸರ್ ಇದ್ದಾರೆ. ಅವರಿಗೆ ಈ ಒಗ್ಗಟ್ಟನ್ನು ನೋಡಿ, ಈ ಕನ್ನಡದ ಹಬ್ಬವನ್ನು ನೋಡಿ ಯಾವ ಹಾಡು ನೆನಪಾಗ್ತದೆ, ಅವರ ಮನಸ್ಸಲ್ಲಿ ಏನು ನಡೀತಾ ಇದೆ, ಯಾವ ಕ್ಯಾಲ್ಕುಲೇಷನ್ ಕೇಳೋಣ. ಕನ್ನಡ ಕನ್ನಡ ಕನ್ನಡವೆಂದರೆ ತನುಮನವೆಲ್ಲ ಕುಣಿತೈತೆ, ಧಾರವಾಡ ಬೆಂಗಳೂರು ಪ್ರಗಮದಾಗ ಕನ್ನಡ ಭಾಷೆ ನಡೀತೈತೆ. ತಾಯಿ ಕನ್ನಡ, ಅಣ್ಣ ಕನ್ನಡ, ಅಪ್ಪ ಕನ್ನಡ, ಅವ ಕನ್ನಡ, ಹೈ ಕನ್ನಡ, ಹೈ ಕನ್ನಡ, ಹೈ ಕನ್ನಡ, ಹೈ ಕನ್ನಡ, ಹೈ ಕನ್ನಡ, ಕನ್ನಡ. ಈಗ ಇಲ್ಲಿ ಒಬ್ರು ಓಡುತ್ತಾ ಇದಾರೆ, ಯಾರು ಓಡೋದು ನಾವು ಬೇಡ, ನಾವು ಬಿಡದ ಅವ್ರ ಹತ್ರ ಆಡಿಸ್ತೀವಿ. ಬನ್ನಿ, ಬುಲೆಟ್ ಪ್ರಕಾಶ್ ಅಂತ ಖ್ಯಾತ ನಟರು, ಇವ್ರು ಯಾವ ಹಾಡು ಆಡ್ತಾ ಕೇಳೋಣ. ಹುಟ್ಟಿದರೆ ಕನ್ನಡ, ಮೆಟ್ಟಿದ್ದಾರೆ ಕನ್ನಡ. ಈ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಇವತ್ತು ಡಾಕ್ಟರ್ ರಾಜ್ ಕಪ್ ಆಗ್ತಿದೆ. ಸೊ ಅದು ನನ್ನ ಸಾರಥ್ಯದಲ್ಲಿ ಆಗ್ತಿದೆ ಅನ್ನೋದಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ. ನಿಮ್ಗೆ ಯಾವ ಹುಟ್ಟಿದ್ರೆ ಕನ್ನಡ ನಾಡಲು ಒಂದರೆ ಹಾಕಿ ನಂಗೆ ಆಡಕ್ ಬರಲ್ಲ ಸ್ವಾಮಿ, ನಿಜವಾಗ್ಲು ನಮ್ಮ ಪ್ರಾಣ ಆಡಕ್ ಬರಲ್ಲ. ಹುಟ್ಟಿದರೆ ಕನ್ನಡ ನಾಡಲು ಹೇಳಿದ್ನಲ್ಲ ಅದನ್ನೇ, ಹುಟ್ಟಿದರೆ ಕನ್ನಡ ನಾಡಲು ಹುಟ್ಬೇಕಂತ ಹೇಳಿ. ಹಾ, ಕನ್ನಡ ಮಣ್ಣ ಮೆಟ್ಟಬೇಕು. ವೀಕ್ಷಕರೇ, ಮತ್ತೊಬ್ಬ ಕನ್ನಡ ಚಲನಚಿತ್ರದ ಖ್ಯಾತ ಕವನಟ ನಮ್ಮ ರವಿ ಅವರಿದ್ದಾರೆ. ಇವರು ಈ ಒಂದು ಸಂದರ್ಭಕ್ಕೆ ಕನ್ನಡದ ಯಾವ ಹಾಡು ನೆನಪಾಗುತ್ತೆ ಕೇಳೋಣ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮೆಚ್ಚಬೇಕು, ಬದುಕಿದು ಜತಕ ಬಂಡಿ ಅದೇ. ಬರೀ ಪ್ರೇಕ್ಷಕರೇ, ಇಲ್ಲಿ ನಮ್ಮ ಪ್ರಮುಖ ನಾಯಕ ನಟರಿದ್ದಾರೆ. ಇವರು ಈ ಕನ್ನಡದ ಹಬ್ಬಕ್ಕಾಗಿ ಯಾವ ಹಾಡಾಡ್ತಾರೆ ಕೇಳೋಣ. ಸೋಬ್ರಾಜ್ ಸರ್. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದು ಜತ. ಈ ನಮ್ಮ ಕನ್ನಡದ ಹಬ್ಬಕ್ಕೆ ನೀವು ಯಾವ ಕನ್ನಡದ ಹಾಡು ಮಾಡ್ತೀರಿ? ನಮ್ಮಲ್ಲಿ ಇರೋದು ಒಂದು ಹಾಡು ಕರೆ, ಅದನ್ನ ಅವ್ರು ಹಾಡ್ಬಿಟ್ರಲ್ಲ ಶೋಭೆ.
ನೋಡಪ್ಪ ಹುಟ್ಟಿದ್ರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದ್ರೆ ಕನ್ನಡ ಮಣ್ಣು ಮೆಟ್ಟಬೇಕು. ಇದನ್ನ 10 ಸತಿ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಂಡು ಕರೆಕ್ಟಾಗಿ ಒಂದು ಟೇಕಲ್ ಮಾಡಿ. ಇಷ್ಟ ಇದು ಈ ಕ್ಷಣದ ಸುದ್ದಿ. ಕ್ಯಾಮ್ರಾಮನ್ ವಿನಾಯಕ್ ಜೊತೆ ನಾನು ನಿಮ್ಮ ನಾಗಶೇಖರ್, ಸುವರ್ಣ ನ್ಯೂಸ್ 24/7ಗಾಗಿ ಕ್ಷಣ ಕ್ಷಣದ ವಿಶೇಷ ಡಾಕ್ಟರ್ ರಾಜ್ ಕಪ್ನ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7. ನೋಡಿದ್ರಲ್ಲ, ಹುಬ್ಬಳ್ಳಿಯಲ್ಲಿ 4 ದಿನಗಳ ಕಾಲ ನಡೆದ ರಾಜ್ ಕಪ್ ಹಬ್ಬವನ್ನ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ರಾಜ್ ಕಪ್ ರಂಗು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ವಾರ್ತಾವಾಹಿನಿ.